ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಸೊ ಇವತ್ತು ನಮ್ಮದು ಊಟದ ಕ್ರಮ ಅಂದರೆ ಫುಡ್ ಪ್ಯಾಟ್ರನ್ ಬಗ್ಗೆ ಕೆಲವೊಂದು ವಿಚಾರನ ಹೇಳಬೇಕು ಅಂದ್ಕೊಂಡೆ. ಸೊ ಊಟ ಮಾಡ್ತಾ ಇರ್ತೀವಿ, ಬಟ್ ಯಾವ ರೀತಿ ಊಟ ಮಾಡಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಮೇಜರ್ ಆಗಿ ಇವಾಗ ಕಾರ್ಬೋಹೈಡ್ರೇಟ್ಸ್ನ ಜಾಸ್ತಿ ಇಂಟೇಕ್ ಮಾಡ್ತಾ ಇರ್ತೀವಿ. ಕಾರ್ಬ್ಸ್ ಅಂದ ತಕ್ಷಣ ಏಕ್ದಮ್ ನಮ್ಮದು ಬ್ಲಡ್ಡಲ್ಲಿ ಗ್ಲೂಕೋಸ್ ಲೆವೆಲ್ನ ಜಾಸ್ತಿ ಮಾಡೋದು ಈ ಕಾರ್ಬೋಹೈಡ್ರೇಟ್ಸೇ. ಅದರಲ್ಲೂ ಕಾರ್ಬ್ಸ್ ಅಂದರೆ ಏನೇನು ಬರುತ್ತೆ? ಅಕ್ಕಿ, ರಾಗಿ, ಗೋಧಿ, ಜೋಳ, ಸಿರಿಧಾನ್ಯ, ನೀವೇನೇನು ಇಂಟೇಕ್ ಮಾಡ್ತಾ ಇದ್ದೀರಾ, ಮೇಜರ್ ಆಗಿ ನಿಮಗೆ ಇದೆಲ್ಲಾನು ನಿಮ್ಮ ಬ್ಲಡ್ ಅಲ್ಲಿ ಗ್ಲೂಕೋಸ್ ಲೆವೆಲ್ಸ್ ಜಾಸ್ತಿ ಮಾಡುತ್ತೆ. ಸೊ ಇದು ನಮ್ಮ ಬಾಡಿಗೆ ಒಳ್ಳೇದಲ್ಲ. ಅಂಡ್ ಆ ಕಾರ್ಬೋಹೈಡ್ರೇಟ್ಸ್ ಅಲ್ಲೂ ಎರಡು ತರ ಕಾರ್ಬೋಹೈಡ್ರೇಟ್ಸ್ ಇದೆ. ಯಾವ್ದು? ಒಂದು ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್, ಇನ್ನೊಂದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್. ಸೊ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಏನು? ಅದರಲ್ಲಿ ನಾರಿನಂಶ ಇರಲ್ಲ. ಸೊ ಯಾವಾಗ ನಾರಿನಂಶ ಇಲ್ಲದೆ ಇರುವಂತ ಕಾರ್ಬ್ಸ್ ಅನ್ನ ನಾವು ಊಟದಲ್ಲಿ ಇಟ್ಕೊಂಡಿರ್ತೀವಿ, ಇದರಿಂದ ಸಡನ್ ಆಗಿ ನಿಮಗೆ ಶುಗರ್ ರಿಲೀಸ್ ಆಗುತ್ತೆ ಬ್ಲಡ್ ಅಲ್ಲಿ. ಸೊ ಇದರಿಂದ ರಕ್ತ ಗಟ್ಟಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ರಕ್ತ ಗಟ್ಟಿ ಆದ್ರೆ ಹರಿಯೋದು ಸ್ಲೋ ಆಗುತ್ತೆ. ಹರಿಯೋದು ಸ್ಲೋ ಆದರೆ ನಾಳೆ ದಿನ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳಿಗೂ ಅದು ಟರ್ನ್ ಆಗುತ್ತೆ. ಸೊ ಹಾಗಾಗಿ ನಾವು ರಿಫೈನ್ಡ್ ಕಾರ್ಬ್ಸ್ ಯೂಸ್ ಮಾಡ್ತಾ ಇದ್ರೆ ಆದಷ್ಟು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ಗಳನ್ನ ಯೂಸ್ ಮಾಡಬೇಕು. ಕಾಂಪ್ಲೆಕ್ಸ್ ಅಂದ್ರೆ ಏನು? ಫೈಬರ್ ಇರುವಂತ ಅಂಶ. ಸೊ ಫೈಬರ್ ಯಾವ ಕಾರ್ಬ್ಸ್ ಅಲ್ಲಿ ಫೈಬರ್ ಇರುತ್ತೋ ಅದು ನಿಮ್ಗೆ ಒಳ್ಳೇದು. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಊಟನ ಹೆಂಗೆ ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು? ಸೊ ಇದು ನಿಮ್ದು ಊಟದ ತಟ್ಟೆ, ಓಕೆನಾ? ಸೊ ಇದರಲ್ಲಿ ಇದನ್ನ ಹಿಂಗೆ ಭಾಗ ಮಾಡಿದ್ರೆ 40% ಅಷ್ಟು ಕಾರ್ಬೋಹೈಡ್ರೇಟ್ಸ್ ಇರಬೇಕು ನಿಮ್ದು ಊಟದ ಪ್ಲೇಟಲ್ಲಿ. ಸೊ ಈ 40 ಭಾಗದಲ್ಲೇನೆ 25 ಗ್ರಾಮ್ಸ್ ಅಷ್ಟು ನಾರಿನಂಶ ಇರಬೇಕು, ಫೈಬರ್ ಇರೋ ಹಂಗೆ ನಾವು ನೋಡ್ಕೋಬೇಕು. ಸೊ ಇನ್ನು ಉಳಿದಿದ್ದ 30% ನಮಗೆ ಪ್ರೋಟೀನ್ ಬೇಕು, ಆ್ಯಂಡ್ ಇನ್ನು ಉಳಿದ 30% ಅಷ್ಟು ಫ್ಯಾಟ್ ಬೇಕು. ಸೊ ಪ್ರೋಟೀನ್ ನಮ್ಮ ದೇಹಕ್ಕೆ ತುಂಬಾನೇ ಇಂಪಾರ್ಟೆಂಟು. ಆ್ಯಂಡ್ ನಮ್ಮದು ಮಾಂಸಖಂಡಗಳು ಡೆವಲಪ್ ಆಗಬೇಕು ಅಂದರೆ ಪ್ರೋಟೀನ್ ಕೊಡಬೇಕು. ಅದರಲ್ಲೂ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ತುಂಬ ಒಳ್ಳೆಯದು. ಆ್ಯಂಡ್ ನಾವು ಪ್ರೋಟೀನ್ ಕೊಡಲಿಲ್ಲ ಅಂದರೆ, ನಮ್ಮ ಊಟದಲ್ಲಿ ಪ್ಲೇಟಲ್ಲಿ ನಾವು ಇದನ್ನು ಬ್ಯಾಲೆನ್ಸ್ ಮಾಡಿಲ್ಲ ಅಂದರೆ ಹಶ್ವಾಗುತ್ತೆ, ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪ್ರೋಟೀನ ನಾವು ಊಟದಲ್ಲಿ ಇಟ್ಕೊಳ್ಳೋದ್ರಿಂದ ಸೊ ನಮ್ಗೆ ಮತ್ತೆ ಮತ್ತೆ ಹಶ್ವಾಗೋದನ್ನು ನಾವು ಅವಾಯ್ಡ್ ಮಾಡ್ಬೋದು. ಆ್ಯಂಡ್ ಫ್ಯಾಟು ತುಂಬ ಇಂಪಾರ್ಟೆಂಟು. ಫ್ಯಾಟ್ ಅಂದ ತಕ್ಷಣ ತುಂಬ ಜನ ಕೆಟ್ಟದು ತಿನ್ನಬಾರ್ದು ಅಂತ ಅನ್ಕೋತಾರೆ. ಆದರೆ ಗುಡ್ ಫ್ಯಾಟು ಇದೆ, ಬ್ಯಾಡ್ ಫ್ಯಾಟು ಇದೆ. ಸೊ ನಮಗೆ ಯಾವುದು ಫ್ಯಾಟನ್ನು ನೀವು ಬಿಸಿ ಮಾಡಲ್ಲ ಅದು ಒಳ್ಳೇದು. ಫಾರ್ ಎಕ್ಸಾಂಪಲ್, ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಆದಷ್ಟು ಇದನ್ನು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು. ಸೊ ಈ ಥರ ಎಲ್ಲ ನೀವು ಕಂಪ್ಲೀಟಾಗಿ ಬ್ಯಾಲೆನ್ಸ್ ಮಾಡೋದ್ರಿಂದ 40, 30, 30 ಟೋಟಲ್ 100 ಆಯಿತು. ಸೊ ಒಂದು ಊಟದ ಪ್ಲೇಟ್ ಅಂದರೆ ನಿಮ್ಗೆ ಈ ರೀತಿ ಇರಬೇಕು. ಸೊ ಇದನ್ನ ನಾವು ಹೆಂಗೆ ಬ್ಯಾಲೆನ್ಸ್ ಮಾಡ್ಬೋದು? ಫೈಬರ್ನ ಹೆಂಗೆ ನಾವು ನಮ್ಮದು ಕಾರ್ಬೋಹೈಡ್ರೇಟ್ಸಲ್ಲಿ ಕೊಡೋಂಗೆ ನೋಡ್ಕೋಬೋದು? ಸೊ ಫಸ್ಟ್ ನೀವು ಹಣ್ಣು ತರಕಾರಿಗಳನ್ನ ನಿಮ್ದು ಊಟದಲ್ಲಿ ಇಟ್ಕೊಂಡು ಫಸ್ಟ್ ಅದನ್ನ ತಿಂದರೆ, ಸೊ ಉಳಿದಿದ್ದನ್ನು ನೀವೇನು ಕಾರ್ಬ್ಸ್ ಇಂಟೇಕ್ ಮಾಡ್ತೀರಾ ಅದು ನಿಮಗೆ ಬ್ಯಾಲೆನ್ಸ್ ಆಗುತ್ತೆ. ಸೊ ರಿಫೈನ್ಡ್ ಕಾರ್ಬ್ಸ್ ಅನ್ನ ಜಾಸ್ತಿ ಕೊಟ್ಟಾಗ ಪ್ರಾಬ್ಲಮ್ಗಳು ಜಾಸ್ತಿ ಇದೆ. ಹೈ BP ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಆರ್ಥರೈಟಿಸ್ ಇರ್ಬೋದು, ಫ್ಯಾಟಿ ಲಿವರ್ ಇರ್ಬೋದು, ಡಯಾಬಿಟೀಸ್ ಇರ್ಬೋದು. ಇದೆಲ್ಲ ಮೇಜರ್ ಆಗಿ ಬರ್ತಾ ಇರೋದಕ್ಕೆ ರೀಸನ್ನೇ ನಮ್ಮದು ಫುಡ್ ಪ್ಯಾಟ್ರನ್ ಸರಿಗಿಲ್ಲದೆ ಇರೋದು. ಸೊ ಈ ಚೇಂಜಸ್ನ ನಿಮ್ಮದು ಫುಡ್ ಪ್ಲೇಟ್ಸಲ್ಲಿ ಮಾಡ್ಕೊಳ್ಳಿ. ಆ್ಯಂಡ್ ಬೇರೆ ಪ್ರಾಬ್ಲಮ್ಸ್ಗಳು ಏನು ಬರ್ತಾ ಇದೆ ಅದು ಆಗದೆ ಇರೋ ನೋಡ್ಕೊಳ್ಳಿ. ಆ್ಯಂಡ್ ಮೇಜರ್ಲಿ ಓವರ್ ವೆಯ್ಟ್ ತುಂಬ ಜನ ಆಗ್ತಾ ಇದ್ದಾರೆ, ಅದಕ್ಕೂ ಮೇಜರ್ ರೀಸನ್ ಇದೇನೆ. ಸೊ ಮತ್ತೆ ಮತ್ತೆ ತಿನ್ಬೇಕು ಅನಿಸ್ತಾ ಇರುತ್ತೆ. ಹೆಂಗೆ ನೀವು ಇದನ್ನೆಲ್ಲ ಇನ್ನೂ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೋಬೋದು? ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಐಡಿಯಾಸ್ ಬೇಕು. ಹೆಲ್ದಿ ವೇರಲ್ಲಿ ವೆಯ್ಟು ಕಡಿಮೆ ಮಾಡ್ಕೋಬೇಕು, ಹೆಲ್ತನ್ನು ನಾನು ಚೆನ್ನಾಗಿ ಮಾಡ್ಕೋಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ, ಸೊ ನಂದು ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ನನ್ನ ಆಫೀಸಲ್ಲೂ ನೀವು ಮೀಟ್ ಮಾಡ್ಬೋದು. ನಿಮ್ಗೆ ಇನ್ನೂ ಪರ್ಸ್ನಲ್ ಗೈಡೆನ್ಸ್ ಕೂಡ ಸಿಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಸ್ಟೇ ಟ್ಯೂನ್ಡ್. ಬಾಯ್ ಬಾಯ್.